ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ದಸರಾ ಆಯುಧ ಪೂಜೆ ನಮ್ಮ ಮನೇಲಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮುಂದಿನ ದಿವಸನೇ ನಾನು ಸಗಣಿ ಎಲ್ಲ ತೊಗೊಂಡು ಬಂದು ಈ ರೀತಿ ಸಾರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರಂಗೋಲಿ ಎಲ್ಲ ಸಿಂಪಲ್ಲಾಗಿ ಹಾಕಿದ್ರಿಂದ ಟೈಮ್ ಇಲ್ಲ, ಅದಕ್ಕೋಸ್ಕರ ರಂಗೋಲಿ ಎಲ್ಲ ನಾನು ತೋರಿಸಿಲ್ಲ, ಸಾರಿಸಿದ್ದು ಮಾತ್ರ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಪೂಜೆಗೆ ರೆಡಿ ಮಾಡಿದ್ದೀನಿ. ಆಯುಧ ಪೂಜೆ ಅಲ್ವಾ, ಎಲ್ಲ ಕೆಳಗಡೆ ಆಯುಧ ಮತ್ತು ಬುಕ್ಸು ಎಲ್ಲ ಇಟ್ಟು ಕೆಳಗಡೆ ಪೂಜೆ ಮಾಡ್ತಾಯಿದ್ದೀನಿ. ಅದು ಇಲ್ಲಿ ತೋರಿಸ್ಬೋದಾ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೋರಿಸ್ತೀರ, ಬರೀ ದೇವ್ರನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಆಯುಧ ಪೂಜೆಗೆ ನಾನು ಈ ರೀತಿ ರೆಡಿಯಾಗಿದ್ದೆ. ದೇವ್ರಿಗೆಲ್ಲ ಈ ರೀತಿಯೇ ರೆಡಿ ಮಾಡಿದ್ದು. ಇಲ್ಲೆಲ್ಲ ಹೂವಿನ ರೇಟು ತುಂಬಾ ಜಾಸ್ತಿ ಫ್ರೆಂಡ್ಸ್. ನಿಮ್ಮ ಕಡೆ ಎಲ್ಲ ಹೂವಿನ ರೇಟ್ ಯಾವ ರೀತಿ ಇತ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಆ ಕಡೆ ಎಲ್ಲ ಹೂವು ಬೆಳೀತಾರೆ, ಅದಕ್ಕೋಸ್ಕರ ರೇಟ್ ಕಡಿಮೆ. ಈ ಕಡೆ ಹೂವೆಲ್ಲ ಬೆಳೆಯೋದಕ್ಕೆ ತುಂಬ ಕಡಿಮೆ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಇತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಬಂದು ನಮ್ಮ ಹಸ್ಬೆಂಡ್ ಕೆಲಸ ಮಾಡೋ ಕಂಪ್ನಿ. ನಾವು ಕಂಪ್ನಿ ಕ್ವಾರ್ಟರ್ಸಲ್ಲೇ ಇರೋದು, ಅದಕ್ಕೋಸ್ಕರ ಕಂಪ್ನಿಗೆ ಯಾವ ರೀತಿ ಆಯುಧ ಪೂಜೆಗೆ ಡೆಕೋರೇಷನ್ ಮಾಡಿದ್ರು ಅಂಥೇಳಿ ನೋಡಿ. ಇದು ಹೊರಗಡೆ ಮಾತ್ರನೇ, ನಾನು ಒಳಗಡೆ ಎಲ್ಲ ಹೋಗಿಲ್ಲ. ಸೊ ಹೊರಗಡೆ ಮಾತ್ರ ಈ ರೀತಿ ರೆಡಿ ಮಾಡಿದ್ರು. ನೋಡಿ ಯಾವ ರೀತಿ ಇದೆ ಅಂಥೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ವೆಹಿಕಲ್ಸ್ ಎಲ್ಲ ಹೊರಗಡೆ ಇಟ್ಟು ಪೂಜೆ ಮಾಡಿದೆ ಫ್ರೆಂಡ್ಸ್. ಅದನ್ನೆಲ್ಲ ತೋರಿಸೋದು ಬೇಡ ಅಂಥೇಳಿ ನಾನು ತೋರಿಸಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.